ಹಿಂದೂ ಧರ್ಮದ ದಶಾವತಾರಗಳಲ್ಲಿ ಭಗವಾನ್ ಶ್ರೀ ವಿಷ್ಣುವಿನ ಮೊದಲ ಅವತಾರವೇ ಮತ್ಸ್ಯಾವತಾರ. ಧರ್ಮವನ್ನು ರಕ್ಷಿಸಲು ಮತ್ತು ಜಗತ್ತನ್ನು ಮಹಾಪ್ರಳಯದಿಂದ ಪಾರು ಮಾಡಲು ಭಗವಂತನು ಮೀನಿನ ರೂಪವನ್ನು ತಾಳಿದ ಅದ್ಭುತ ಕಥೆಯಿದು. ಅವತಾರದ ಹಿನ್ನೆಲೆ: ಬ್ರಹ್ಮದೇವನು ಸೃಷ್ಟಿ ಕಾರ್ಯವನ್ನು ಮುಗಿಸಿ ವಿಶ್ರಮಿಸುತ್ತಿದ್ದಾಗ ಹಯಗ್ರೀವ ಎಂಬ ಅಸುರನು ವೇದಗಳನ್ನು ಕದ್ದು ಸಮುದ್ರದ ಆಳದಲ್ಲಿ ಬಚ್ಚಿಡುತ್ತಾನೆ. ವೇದಗಳಿಲ್ಲದೆ ಜಗತ್ತು ಅಂಧಕಾರದತ್ತ ಸಾಗುತ್ತಿರುವಾಗ ಸತ್ಯವ್ರತ ಅಥವಾ ಮನು ಎಂದು ಕರೆಯಲ್ಪಟ್ಟವ ರಾಜನ ಭಕ್ತಿಗೆ ಮೆಚ್ಚಿ ವಿಷ್ಣುವು ಮೀನಿನ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಸತ್ಯವ್ರತನು ನದಿಯಲ್ಲಿ ತರ್ಪಣ ಬಿಡುತ್ತಿರುವಾಗ ಅವನ ಕೈಗೆ ಒಂದು ಪುಟ್ಟ ಮೀನು ಬರುತ್ತದೆ. ಆ ಮೀನು ತನ್ನನ್ನು ದೊಡ್ಡ ಮೀನುಗಳು ತಿನ್ನದಂತೆ ರಕ್ಷಿಸಲು ಸತ್ಯವ್ರತನಲ್ಲಿ ಪ್ರಾರ್ಥಿಸುತ್ತದೆ. ರಾಜನು ಅದನ್ನು ತನ್ನ ಕಮಂಡಲದಲ್ಲಿ ಹಾಕುತ್ತಾನೆ. ಆಶ್ಚರ್ಯವೆಂದರೆ ಆ ಮೀನು ಕ್ಷಣಕ್ಷಣಕ್ಕೂ ಬೆಳೆಯುತ್ತಾ ಹೋಗುತ್ತದೆ. ಕಮಂಡಲದಿಂದ ಪಾತ್ರೆಗೆ, ಪಾತ್ರೆಯಿಂದ ಕೆರೆಗೆ, ಕೆರೆಯಿಂದ ನದಿಗೆ, ಕೊನೆಗೆ ಸಮುದ್ರವನ್ನು ವ್ಯಾಪಿಸುವಷ್ಟು ಬೃಹತ್ ಆಕಾರವನ್ನು ಪಡೆಯುತ್ತದೆ. ಆಗ ಸತ್ಯವ್ರತನಿಗೆ ಇದು ಸಾಮಾನ್ಯ ಮೀನಲ್ಲ, ಸಾಕ್ಷಾತ್ ಪರಮಾತ್ಮನೆಂದು ಅರಿವಾಗಿ ಶರಣಾಗುತ್ತಾನೆ. 7 ದಿನಗಳಲ್ಲಿ ಮಹಾಪ್ರಳಯ ಸಂಭವಿಸಲಿದೆ ಎಂದು ಮತ್ಸ್ಯರೂಪದ ವಿಷ್ಣುವು ಎಚ್ಚರಿಸುತ್ತಾನೆ. ಸೃಷ್ಟಿಯ ಬೀಜಗಳು, ಸಪ್ತರ್ಷಿಗಳು ಮತ್ತು ವೇದಗಳನ್ನು ರಕ್ಷಿಸಲು ಒಂದು ಬೃಹತ್ ನೌಕೆಯನ್ನು ಸಿದ್ಧಪಡಿಸಲು ಹೇಳುತ್ತಾನೆ. ಪ್ರಳಯದ ಸಮಯದಲ್ಲಿ ಭಗವಂತನು ವಾಸುಕಿಯನ್ನೇ ಹಗ್ಗವನ್ನಾಗಿ ಮಾಡಿ ಆ ನೌಕೆಯನ್ನು ತನ್ನ ಕೊಂಬಿಗೆ ಕಟ್ಟಿ ಸುರಕ್ಷಿತವಾಗಿ ಮುನ್ನಡೆಸ್ತಾನೆ. ಅಂತಿಮವಾಗಿ ವಿಷ್ಣುವು ಹಯಗ್ರೀವ ಅಸುರನನ್ನು ಸಂಹರಿಸಿ ಬ್ರಹ್ಮದೇವನಿಂದ ಕಳುವಾಗಿದ್ದ ವೇದಗಳನ್ನು ಮರಳಿ ತಂದು ಸೃಷ್ಟಿಯ ಚಕ್ರ ಮುಂದುವರಿಯುವಂತೆ ಮಾಡುತ್ತಾನೆ.